ಇವತ್ತಿಗೂ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಹೋದರೆ ಆ ಶಾಸನಗಳನ್ನು ಪಿಕ್ಟೋಗ್ರಫಿ ಅಂತಾರೆ. ಆ ಶಾಸನಗಳನ್ನು ಯಥಾವತ್ತಾಗಿ ಪಾಠವನ್ನು ಮಾಡಿಕೊಂಡು ಬಣ್ಣ ಹಚ್ಚಿ ಅದನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥ ಆ ಒಂದು ರೆಕಾರ್ಡ್ಸ್ ವಿಶ್ವವಿದ್ಯಾಲಯದಲ್ಲಿದಾವೆ. ನಿಮ್ಮ ಭಾಗದಲ್ಲಿ ಬಹುಶಃ ಮಹಾಸತಿ ಅಂದ್ಗುಟ್ಲೆ ನನಗೇನು ನೆನಪು ಬಂತು ಅಂತ ಕೇಳಿದ್ರೆ, ಜಿತೇನ ಲಭ್ಯತೆ ಲಕ್ಷ್ಮಿ ಮೃತೇನಾಪಿ ಸುರಾಂಗಣ ಕ್ಷಣ ವಿದ್ವಂಸಿನಿ ಕಾಯೆ ಕಾ ಚಿಂತ ಮರಣೇರಣೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಮ್ಮ ಕರ್ನಾಟಕ ಸಂಸ್ಕೃತಿಯೊಳಗೆ ಏನಿತ್ತು ಅಂತ ಕೇಳಿದ್ರೆ, ಒಬ್ಬ ರಾಜ ಒಂದು ರಾಜ್ಯದ ಮೇಲೆ ದಂಡೆತ್ತಿ ಬಂದ್ಬಿಟ್ಟ ಅಂತ ಕೇಳಿದ್ರೆ, ಆ ರಾಜ್ಯದ ಪ್ರಜೆಗಳು ವೈರಿ ರಾಜನ ಮೇಲೆ ಭಯಂಕರವಾಗಿ ಪ್ರಾಣ ತ್ಯಾಗವನ್ನು ಮಾಡಿ ಯುದ್ಧ ಮಾಡ್ತಾ ಇದ್ರು. ಯುದ್ಧ ಮಾಡಿದಾಗ ಅವ ಸಾಯ್ತಿದ್ರಲ್ಲ, ಅವನ ಸತ್ತ ಶರೀರವನ್ನು ತಂದು ಬೆಂಕಿಯಲ್ಲಿ ಸುಡುವಂಥ ಸಂದರ್ಭದಲ್ಲಿ ನನ್ನ ಗಂಡ ಹೋದ ಬಳಿಕ ನಂದೇನು ಬದುಕು ಅಂತ ಹೇಳಿ ಮಹಾಸತಿಯಾಗಿರ್ತಕ್ಕಂಥ ತಾಯಿ ಏನು ಮಾಡ್ತಿದ್ಲು ಅಂತ ಕೇಳಿದ್ರೆ, ಗಂಡನ ಚಿತೆಯಲ್ಲಿ ತಾನೂ ಹಾರಿ ಪ್ರಾಣವನ್ನು ಅರ್ಪಣೆ ಮಾಡ್ತಾ ಇದ್ಲು. ಅದಕ್ಕೆ ಸತಿ ಸಹಗಮನ ಪದ್ಧತಿ ಅಂತ ಹೇಳಿ ಕರೀತಾರೆ. ಇನ್ನು ಮಹಾಸತಿ ಅಂದ್ರೆ ಏನು ಅಂತ ಕೇಳಿದ್ರೆ, ದೇಶಕ್ಕಾಗಿ ಸಂಸ್ಕೃತಿಗಾಗಿ ಪಾತಿವ್ರತ್ಯಕ್ಕಾಗಿ ಹೋರಾಡಿ ತನ್ನ ಪ್ರಾಣವನ್ನು ಕಳ್ಕೊಂಡವಳು ಯಾರು ಅಂತ ಕೇಳಿದ್ರೆ ಮಹಾಸತಿ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ನಾನು ನನ್ನ ಹುಟ್ಟಿದ ಊರಿನಲ್ಲಿ ಆ ಮಹಾಸತಿ ಕಲ್ಲು ಅಂತ ಇದೆ, ಇವತ್ತಿಗೂ ಅದು ನಿಲ್ಲಿಸ್ಯಾರ. ಮಕ್ಕಳು ಭಾಳ ಅಳಾಕತ್ತಿದ್ರು ಅಂತ ಕೇಳಿದ್ರೆ, ಆ ಮಹಾಸತಿ ಕಲ್ಲಿಗೆ ಹೋಗಿ ನಿಲ್ಲಿಸ್ಯಾರ. ಅದನ್ನ ಅಲ್ಲೊಂದು ಕುಂಕುಮ ಅಥವಾ ಅರಿಶಿನ ಕೊಟ್ಟು ಅದಕ್ಕೊಂದು ಹಾರ ಹಾಕಿಬಿಟ್ರೆ ಮಕ್ಕಳು ಅಳುವುದನ್ನು ನಿಲ್ಲಿಸೋದು ಅಂತದನ್ನು ನಾನು ನೋಡ್ತಾ ಇದ್ದೆ ನಾನು ಸಣ್ಣವಿದ್ದಾಗ. ಬಹುಶಃ ಇಲ್ಲಿ ಒಂದು ಮಹಾಸತಿ ದೇವಾಲಯ ಇದೆ ಅಂತ ಕೇಳಿದ್ರೆ, ಅವಳು ಧರ್ಮಕ್ಕಾಗಿ ತನ್ನ ಪ್ರಾಣವನ್ನು ಕೊಟ್ಟಂತ ಮಹಿಳೆಯ ದೇವಾಲಯ ಅಂತ ಹೇಳಿ ನಾವು ತಿಳ್ಕೋಬೇಕಾಗ್ತದ ಬಂಧುಗಳೇ. ಅಂತ ಮಹಾಸತಿ ಫೋಟೋವನ್ನು ಇವತ್ತು ದೇವಿ ಹೆಸರಿನಲ್ಲಿ ತಾವೆಲ್ಲರೂ ಏನು ಮಾಡಿರಿ ಅಂತ ಕೇಳಿದ್ರೆ, ಮೆರವಣಿಗೆ ಮೂಲಕ ತಗೊಂಡು ಬಂದಿರಿ. ಅದನ್ನು ಯಾರು ಗೌರವಿಸ್ತಂಗ ಅಂತ ಕೇಳಿದ್ರೆ, ನಮ್ಮ ಕನ್ನಡಾಂಬೆಯನ್ನು ನೀವೆಲ್ಲ ಗೌರವಿಸಿರಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಂಡೇವಿ. ನಮ್ಮೆಲ್ಲ ತಾಯಂದಿರು ನೋಡ್ರಿ ಎಲ್ಲರೂ ಆರ್ತಿ ತಂದಾರ. ಇದು ನಮ್ಮ ಮುತ್ತೈದತನದ ಲಕ್ಷಣ ಅಂದ್ರೆ ಇದೇ ಗೌರವಿಸುವ ಸಂಸ್ಕೃತಿ ಅಂದ್ರೆ ಇದೆ. ಅದಕ್ಕೆ ಎಲ್ಲ ಸೇವೆಯನ್ನು ಮಾಡಿದಂತ ನಿಮ್ಮೆಲ್ಲರಿಗೆ ಆ ಭಗವಂತ ದ್ಯಾಮವ್ವ ತಾಯಿ ಉತ್ತರೋತ್ತರ ಶ್ರೇಯಸ್ಸನ್ನು ಉಂಟು ಮಾಡಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ನಮ್ಮ